there are 8 boxes A, B, C, D, E, F, G and H placed one above the other. ಸೊ ಇದನ್ನು SBI ಕ್ಲರ್ಕ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಿಲಿಮ್ಸಲ್ಲಿ ಕೇಳಿರುವಂಥ ಕ್ವಶನ್ ಇದು ರೀಸನಿಂಗ್ ಸೆಕ್ಷನಲ್ಲಿ. ಸೊ ಇದನ್ನು ಬಾಕ್ಸ್ ಬೇಸ್ಡ್ ಪಝಲ್ ಅಂತ ಕರಿತೀವಿ. ಸೊ ಬಾಕ್ಸ್ ಬೇಸ್ಡ್ ಪಝಲ್ನ ಯಾವ ಥರ ಸಾಲ್ವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದ್ರ ಬೇಸ್ ಮೇಲೆ ನಿಮಗೆ 5 ಕ್ವಶನ್ಸನ್ನು ಕೇಳಿರ್ತಾರೆ. ಸೊ ಪ್ರತಿಯೊಂದು ಕ್ವಶನ್ಗೂ ಒಂದೊಂದು ಮಾರ್ಕ್ ಕ್ಯಾರಿ ಆಗುತ್ತೆ. ಸೊ ಇದನ್ನು ಬಾಕ್ಸ್ ಬೇಸ್ಡ್ ಪಝಲ್ ಸಾಲ್ವ್ ಮಾಡಿದ ಮೇಲೆ ಇದರಲ್ಲಿರುವಂಥ 5 ಕ್ವಶನ್ಗಳಿಗೆ 1 ಲೈನರ್ ಕ್ವಶನ್ಸ್ ಇರುತ್ತೆ, ನಿಮ್ಗೆ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಇವಾಗ ಈ ಪಝಲ್ನ ಯಾವ ಥರ ಸಾಲ್ವ್ ಮಾಡ್ತೀವಿ ಅಂದರೆ ಈ ಥರ ದೇರ್ ಆರ್ 8 ಬಾಕ್ಸಸ್, ಈ ಥರ ಫಸ್ಟ್ ಸೆಂಟೆನ್ಸ್ ಓದಿದ ತಕ್ಷಣವೇ ನಿಮ್ಗೆ ಗೊತ್ತಾಗುತ್ತೆ ಇದು ಬಾಕ್ಸ್ ಬೇಸ್ಡ್ ಪಝಲ್ ಅಂತ. ಸೊ ದೇರ್ ಆರ್ 8 ಬಾಕ್ಸಸ್ A, B, C, D, E, F, G and H placed one above the other but not necessarily in the same order. ಅಂದರೆ ಇವ್ರು ಯಾವ ಥರ ಕೊಟ್ಟಿರ್ತಾರೆ ಅದೇ ಥರನೇ ಸೇಮ್ ಆರ್ಡರಲ್ಲಿ ಬರೆಯೋ ಹಾಗಿಲ್ಲ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಅವ್ರು ಇನ್ಸ್ಟ್ರಕ್ಷನ್ಸ್ ಕ್ಲೂಗಳನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ಕೊಳ್ಬೇಕು. ಇವಾಗ ಬಾಕ್ಸ್ ಡಿ ಈಸ್ ಎಕ್ಸಾಕ್ಟ್ಲಿ ಅಬೋವ್ ಬಾಕ್ಸ್ ಎ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಾಕ್ಸ್ ಡಿ ಸೊ ಬಾಕ್ಸ್ ಡಿ ಈಸ್ ಎಕ್ಸಾಕ್ಟ್ಲಿ ಅಬೋವ್ ಬಾಕ್ಸ್ ಎ. ಸೊ ಈ ಥರ ಅಂದಾಗ ನೀವು ಇಲ್ಲಿ ಡಿ ಈಸ್ ಎಕ್ಸಾಕ್ಟ್ಲಿ ಅಂತ ಬಂದರೆ, ಸೊ ಇಮಿಡಿಯೇಟ್ಲಿ ಅಂತ ಬಂದರೆ, ಎಕ್ಸಾಕ್ಟ್ಲಿ ಅನ್ನೋ ವರ್ಡ್ ಏನಾದರೂ ಬಂದರೆ, ಆಮೇಲೆ ಜಸ್ಟ್ ಅಬೋವ್ ಈ ಥರ ಏನಾದರೂ ಬಂದರೆ, ಸೊ ಅವ್ರು ಏನು ಕೊಟ್ಟಿರ್ತಾರೆ ಅದೇ ಪ್ರಕಾರ ಬಾಕ್ಸ್ ಡಿ ಈಸ್ ಎಕ್ಸಾಕ್ಟ್ಲಿ ಅಬೋವ್ ಬಾಕ್ಸ್ ಎ ಅಂತ ಎಕ್ಸಾಕ್ಟ್ ಎನ ಮೇಲ್ಗಡೆನೇ ತೊಗೊಳ್ಬೇಕು. ಇಲ್ಲಿ ಮತ್ತೆ ಯಾವ ಎಲಿಮೆಂಟ್ ಕೂಡ ನೀವು ಗ್ಯಾಪ್ ಮಾಡೋ ಹಾಗಿಲ್ಲ, ಬೇರೆ ಎಲಿಮೆಂಟ್ಗಳನ್ನು ಬರೆಯೋ ಹಾಗಿಲ್ಲ. ಬಾಕ್ಸ್ ಡಿ ಈಸ್ ಎಕ್ಸಾಕ್ಟ್ಲಿ ಅಬೋವ್ ಬಾಕ್ಸ್ ಎ ಅಂದರೆ ಎಕ್ಸಾಕ್ಟ್ ಎನ ಮೇಲ್ಗಡೆನೇ ಬಾಕ್ಸ್ ಡಿ ಇರಬೇಕು. ಸೊ ಇಲ್ಲಿ 3 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಎ ಆ್ಯಂಡ್ ಬಾಕ್ಸ್ ಇ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಈ ಪೇಜಲ್ಲಿ ಇಲ್ಲಿ ಸಾಲ್ವ್ ಮಾಡ್ಕೊಳ್ತೀವಿ. ಸೊ ಅವ್ರು ಏನು ಕೊಟ್ಟಿದ್ರು ಅಂದರೆ ಬಾಕ್ಸ್ ಡಿ ಈಸ್ ಎಕ್ಸಾಕ್ಟ್ಲಿ ಅಬೋವ್ ಬಾಕ್ಸ್ ಎ ಅಂತ ಕೊಟ್ಟಿದ್ರು. ಸೊ ಇವಾಗ ಅವರು ಡಿ ಅಂತ ಬರ್ಕೊಳ್ತೀವಿ. ನೆಕ್ಸ್ಟ್ ಬಾಕ್ಸ್ ಡಿ ಈಸ್ ಎಕ್ಸಾಕ್ಟ್ಲಿ ಅಬೋವ್ ಬಾಕ್ಸ್ ಎ ಅಂದರೆ ಈ ಥರ 2 ಪ್ರೊಜೆಕ್ಷನನ್ನು ಹಾಕೊಂಡ್ಬಿಟ್ಟು ಮಾಡ್ತೀವಿ. ಯಾಕಂದರೆ ಒಂದು ಪ್ರೊಜೆಕ್ಷನ್ ಏನಾದರೂ ರಾಂಗ್ ಆದ್ರೂ ಕೂಡ ಇನ್ನೊಂದು ಪ್ರೊಜೆಕ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಆ ಥರ ಯಾವಾಗಲೂ ಪ್ರಿಲಿಮ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡುವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಮಾಕ್ ಟೆಸ್ಟ್, ಸೊ 2 ಪ್ರೊಜೆಕ್ಷನನ್ನು ತೊಗೊಂಡ್ಬಿಟ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಇಲ್ಲಿನೂ ಕೂಡ ಫಸ್ಟ್ ಡಿ ಮತ್ತು ಎ ಅಂತ ಇಲ್ಲಿ ಫಸ್ಟ್ ಪ್ರೊಜೆಕ್ಷನ್ ಒಂದು, ಸೆಕೆಂಡ್ ಪ್ರೊಜೆಕ್ಷನ್ ಒಂದು, 2 ಪ್ರೊಜೆಕ್ಷನನ್ನು ತೊಗೊಳ್ತೀವಿ. ಸೊ ಅವ್ರು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ 3 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಬಾಕ್ಸ್ ಎ ಆ್ಯಂಡ್ ಇ ಅಂತ ಕೊಟ್ಟಿದ್ದಾರೆ. ಸೊ ಇವಾಗಿಲ್ಲಿ 3 ಬಾಕ್ಸಸ್ 3 ಬಾಕ್ಸಸ್ ಇದ್ದಾವೆ ಆರ್ ಪ್ಲೇಸ್ಡ್ ಬಿಟ್ವೀನ್ ಎ ಬಾಕ್ಸ್ ಎ ಆ್ಯಂಡ್ ಬಾಕ್ಸ್ ಇ. ಎ ಮತ್ತು ಇನ ನಡುವೆ 3 ಬಾಕ್ಸಸ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಎ ಮತ್ತು ಇನ ನಡುವೆ 3 ಬಾಕ್ಸ್ನ ಗ್ಯಾಪ್ ಇದೆ ಅಂದರೆ ಸೊ ಇಲ್ಲಿ ಒಂದು ಪ್ಲೇಸಲ್ಲಿ ಇಲ್ಲಿ ತೊಗೊಳ್ತೀವಿ. ಸೊ 3 ಬಾಕ್ಸ್ 1 2 3 ಆದಮೇಲೆ ಇಲ್ಲಿ ಇ ಅಂತ ಬರ್ಕೊಳ್ತೀವಿ. ಸೊ ಈ ಒಂದು ಪ್ರೊಜೆಕ್ಷನಲ್ಲಿ ಈ ಥರ. ಸೊ ಇನ್ನೊಂದು ಪ್ರೊಜೆಕ್ಷನಲ್ಲಿ ಇಲ್ಲಿ ಒಂದು ಕಡೆ 2 ಪ್ರೊಜೆಕ್ಷನ್ ಯಾಕೆ ತೊಗೊಳ್ತೀವಿ ಅಂದರೆ ಸೊ ಇವಾಗ ಅವ್ರು ಕೊಟ್ಟಿರೋ ಸೆಂಟೆನ್ಸಲ್ಲಿ ಎ ಮತ್ತು ಇನ ನಡುವೆ 3 ಬಾಕ್ಸಸ್ ಪ್ಲೇಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ರು. ಸೊ ಎ ಫಸ್ಟ್ ಬರುತ್ತಾ ಮೇಲ್ಗಡೆ ಇರುತ್ತಾ ಅಥವಾ ಈ ಬಾಕ್ಸ್ ಮೇಲ್ಗಡೆ ಇರುತ್ತಾ ಅನ್ನೋದನ್ನ ಮೆನ್ಷನ್ ಮಾಡಿರಲಿಲ್ಲ. ಸೊ ಹೀಗಾಗಿ ಇಲ್ಲಿ ಫಸ್ಟ್ ಪ್ರೊಜೆಕ್ಷನಲ್ಲಿ ಇನ ಕೆಳಗಡೆ ಬರ್ಕೊಳ್ತೀವಿ. ಸೊ ಸೆಕೆಂಡ್ ಪ್ರೊಜೆಕ್ಷನಲ್ಲಿ ಇನ ಮೇಲೆ ಬರ್ಕೊಳ್ತೀವಿ. 3 ಬಾಕ್ಸಸ್ ಅಂದಿದ್ರಲ್ಲಿ 1 ಡಿ ಬಾಕ್ಸ್ ಅನ್ನೋದು 1, ಇದು 2 ಮತ್ತು 3, ಅದಾದಮೇಲೆ ಇಲ್ಲಿ ಇ ಅಂತ ಬರ್ಕೊಳ್ತೀವಿ. ಸೊ ಇವಾಗ ಇಲ್ಲಿ ಕೂಡ 3 1 2 3 3 ಬಾಕ್ಸಸ್ ಎ ಮತ್ತು ಇನ ನಡುವೆ ಗ್ಯಾಪ್ ಇದೆ. ಸೊ ಇಲ್ಲಿ ಕೂಡ 3 ಬಾಕ್ಸಸ್ ಇದೆ. ಟೋಟಲಾಗಿ ಎಷ್ಟು ಬಾಕ್ಸಸ್ ಆಗಿದೆ ಅಂದರೆ 3 4 5 6. ಸೊ ಇಲ್ಲಿ ಫಸ್ಟ್ ಒಂದರಲ್ಲಿ 5 ಬಾಕ್ಸಸ್. ಸೊ ನೆಕ್ಸ್ಟ್ ಏನು ಕೊಡ್ತಾರೆ, ದೇರ್ ಆರ್ ಆ್ಯಸ್ ಮೆನಿ ಬಾಕ್ಸಸ್ ಪ್ಲೇಸ್ಡ್ ಅಬೋವ್ ಬಾಕ್ಸ್ ಬಿ ಆ್ಯಸ್ ಬಿಲೋ ಸಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ದೇರ್ ಆರ್ ಆ್ಯಸ್ ಮೆನಿ ಬಾಕ್ಸಸ್ ಪ್ಲೇಸ್ಡ್ ಅಬೋವ್ ಬಾಕ್ಸ್ ಬಿ ಅಂದರೆ ಬಿನ ಮೇಲ್ಗಡೆ ಎಷ್ಟು ಬಾಕ್ಸಸ್ ಇದೆಯಲ್ಲ ಸಿನ ಕೆಳಗಡೆನೂ ಅಷ್ಟೇ ಬಾಕ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇವಾಗ ಬಿ ಮತ್ತು ಸಿನ ಬಾಕ್ಸ್ನ ಬಗ್ಗೆ ಏನೂ ಕ್ಲೂಸ್ ಇಲ್ಲ. ಸೊ ಇವಾಗ ನೆಕ್ಸ್ಟ್ ಸೆಂಟೆನ್ಸ್ನ ಓದ್ಕೊಳ್ತೀವಿ. ಬಾಕ್ಸ್ ಸಿ ಈಸ್ ಪ್ಲೇಸ್ಡ್ ಜಸ್ಟ್ ಅಬೋವ್ ಬಾಕ್ಸ್ ಇ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿರೋ ಸ್ಟೇಟ್ಮೆಂಟಲ್ಲಿ ಬಾಕ್ಸ್ ಸಿ ಈಸ್ ಪ್ಲೇಸ್ಡ್ ಜಸ್ಟ್ ಅಬೋವ್, ಈ ಥರ ಜಸ್ಟ್ ಅಬೋವ್, ಆಮೇಲೆ ಇಮಿಡಿಯೇಟ್ಲಿ, ಎಕ್ಸಾಕ್ಟ್ಲಿ ಈ ಥರ ಎಲ್ಲ ಕೊಟ್ಟಿದಾಗ ಎಕ್ಸಾಕ್ಟ್ ಅದರ ಮೇಲ್ಗಡೆ ಕೆಳಗಡೆ ಅವ್ರು ಯಾವ ಥರ ಸೆಂಟೆನ್ಸಲ್ಲಿ ಕೊಟ್ಟಿರ್ತಾರೆ ಅದೇ ಥರನೇ ಸಾಲ್ವ್ ಮಾಡಬೇಕು. ಬಾಕ್ಸ್ ಈಸ್ ಪ್ಲೇಸ್ಡ್ ಜಸ್ಟ್ ಅಬೋವ್ ಬಾಕ್ಸ್ ಇ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಈ ಬಗ್ಗೆ ನಿಮಗೆ ಕ್ಲೂ ಇದೆ. ಸೊ ಹಾಗಾಗಿ ಈ ಸೆಂಟೆನ್ಸ್ನಲ್ಲಿ ಕೊಟ್ಟಿರೋ ಕ್ಲೂನ ಸಾಲ್ವ್ ಮಾಡ್ಕೊಳ್ತೀವಿ. ಬಾಕ್ಸ್ ಈಸ್ ಪ್ಲೇಸ್ಡ್ ಜಸ್ಟ್ ಅಬೋವ್ ಬಾಕ್ಸ್ ಇ. ಸೊ ಇನ ಮೇಲ್ಗಡೆ ಬಾಕ್ಸ್ ಈಸ್ ಪ್ಲೇಸ್ಡ್ ಜಸ್ಟ್ ಅಬೋವ್ ಬಾಕ್ಸ್ ಇ ಅಂತ ಕೊಟ್ಟಿದ್ದಾರೆ. ಸೊ ಇನ ಬಾಕ್ಸ್ ಇನ ಮೇಲ್ಗಡೆ ಇಲ್ಲಿ ಬರ್ಕೊಳ್ತೀವಿ ಸಿ ಅಂತ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಬಾಕ್ಸ್ ಈಸ್ ಪ್ಲೇಸ್ಡ್ ಜಸ್ಟ್ ಅಬೋವ್ ಬಾಕ್ಸ್ ಇ ಆ್ಯಂಡ್ ಬಿಲೋ ಬಾಕ್ಸ್ ಡಿ.
ಆ್ಯಂಡ್ ಅಂದರೆ ಈಸ್ ಬಟ್ ಕಾಮಾ ಆ್ಯಂಡ್ ಇದೆಲ್ಲ ಬಂದರೆ ಅದು ಫಸ್ಟ್ ಎಲಿಮೆಂಟ್ಗೆ ರಿಲೇಟೆಡ್ ಆಗುತ್ತೆ. ಸೊ ಪಜಲ್ನಲ್ಲಿ ಇದೆಲ್ಲ ಚಿಕ್ಕ ಪಾಯಿಂಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಬಾಕ್ಸ್ ಸಿ ಈಸ್ ಪ್ಲೇಸ್ಡ್ ಜಸ್ಟ್ ಅಬೋವ್ ಬಾಕ್ಸ್ ಇ ಅಂತ ಕೊಟ್ಟಿದ್ದಾರೆ. ಸೊ ಸಿ ಅನ್ನೋ ಬಾಕ್ಸ್ ಇನ ಬಾಕ್ಸ್ನ ಮೇಲ್ಗಡೆ ಪ್ಲೇಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆದಮೇಲೆ ಬಿಲೋ ಬಾಕ್ಸ್ ಡಿ, ಇದು ಸಿಗೆ ರಿಲೇಟೆಡ್ ಆಗುತ್ತೆ. ನೀವು ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡಬೇಕಂದ್ರೆ ಸಿ ಅನ್ನೋದು ಈ ಬಾಕ್ಸ್ನ ಮೇಲ್ಗಡೆ ಪ್ಲೇಸ್ಮೆಂಟ್ ಆಗಿದೆ ಮತ್ತು ಡಿ ಬಾಕ್ಸ್ನ ಕೆಳಗಡೆ ಬಿಲೋ ಬಾಕ್ಸ್ ಡಿ ಅಂದರೆ ಆ್ಯಂಡ್ ಅಂದರೆ ಫಸ್ಟ್ ಎಲಿಮೆಂಟ್ ಸಿಗೆ ರಿಲೇಟೆಡ್ ಆಗುತ್ತೆ. ಆ್ಯಂಡ್ ಸಿ ಬಿಲೋ ಬಾಕ್ಸ್ ಡಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಡಿನ ಕೆಳಗಡೆ ಸಿ ಬಾಕ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಡಿನ ಕೆಳಗಡೆ ಸಿ ಬಾಕ್ಸ್ ಇರಬೇಕು ಅಂತ ಕೊಟ್ಟರೆ, ಸೊ ಇವಾಗ ಇಲ್ಲಿ ಸೆಕೆಂಡ್ ಪ್ರೊಜೆಕ್ಷನಲ್ಲಿ ಡಿನ ಕೆಳಗಡೆ ಸಿ ಬಾಕ್ಸ್ ಇರಬೇಕಂದ್ರೆ ಇಲ್ಲಿ ಡಿನ ಮೇಲ್ಗಡೆ ಸಿ ಬಾಕ್ಸ್ ಇದೆ. ಸೊ ಈ ಪ್ರೊಜೆಕ್ಷನಲ್ಲಿ ಸೊ ಹಾಗಾಗಿ ಈ ಪ್ರೊಜೆಕ್ಷನ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಅವ್ರು ಏನು ಕೊಟ್ಟಿದ್ರು ಅಂದರೆ ಡಿ ಬಾಕ್ಸ್ನ ಕೆಳಗಡೆ ಸಿ ಬಾಕ್ಸ್ ಇರಬೇಕು ಅಂತ ಕೊಟ್ಟಿದ್ರು. ಸೊ ಇಲ್ಲಿ ಡಿ ಬಾಕ್ಸ್ನ ಕೆಳಗಡೆ ಡಿ ಬಾಕ್ಸ್ನ ಮೇಲ್ಗಡೆ ಸಿ ಇರೋದ್ರಿಂದ ಇದರ ಪ್ರೊಜೆಕ್ಷನ್ನ ಕ್ಯಾನ್ಸಲ್ ಔಟ್ ಮಾಡ್ಕೊಳ್ತೀವಿ. ಸೊ ಇದು ಈ ಪ್ರೊಜೆಕ್ಷನ್ ಕರೆಕ್ಟ್ ಆಗಿದೆ. ಡಿನ ಕೆಳಗಡೆನೇ ಸಿ ಬಾಕ್ಸ್ ಇದೆ. ಸೊ ಇವಾಗ ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ದಾರೆ ಅಂದರೆ ಬಾಕ್ಸ್ ಬಿ ಇಸ್ ಪ್ಲೇಸ್ಡ್ ಆ್ಯಟ್ ಈವನ್ ನಂಬರ್ಡ್ ಪ್ಲೇಸ್. ಬಿ ಅನ್ನೋ ಬಾಕ್ಸ್ ಈವನ್ ನಂಬರ್ ಪ್ಲೇಸ್ ಅಂದರೆ 2ನೇ ಪ್ಲೇಸ್, 4ನೇ ಪ್ಲೇಸ್, 6ನೇ ಪ್ಲೇಸ್. ಸೊ ಈ ಥರ ಸಮಸಂಖ್ಯೆಯಲ್ಲಿ ಬಾಕ್ಸ್ ಬಿ ಇರಬೇಕು ಅಂತ ಕ್ಲೂನ ಕೊಟ್ಟಿದ್ದಾರೆ. ವೆನ್ ಕೌಂಟೆಡ್ ಫ್ರಮ್ ಟಾಪ್ ಟು ಬಾಟಮ್ ಅಂದರೆ ಮೇಲ್ಗಡೆಯಿಂದ ಕೆಳಗಡೆ. ಸೊ ಇವಾಗ ಇಲ್ಲಿ ಬಾಕ್ಸ್ ಏನಿರುತ್ತಲ್ಲ, ಸೊ ಈ ಬಾಕ್ಸ್ ಬೇಸ್ಡ್ ಪೊಸೆಟ್ ಟಾಪ್ ಟು ಬಾಟಮ್ ಅಂದರೆ ಟಾಪ್ ಅಂದರೆ ಮೇಲ್ಗಡೆ, ಬಾಟಮ್ ಅಂದರೆ ಕೆಳಗಡೆ. ಸೊ ಟಾಪ್ ಟು ಬಾಟಮ್ ಮೇಲ್ಗಡೆಯಿಂದ ಕೌಂಟ್ ಮಾಡಿದಾಗ 2 ಅಥವಾ 4, 6 ಈ ಪ್ಲೇಸಲ್ಲಿ ಬಿ ಇರಬೇಕು ಅಂತ ಅವ್ರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಆ್ಯಂಡ್ 3 ಪ್ಲೇಸಸ್ ಅಬೋವ್ ಬಾಕ್ಸ್ ಎಚ್. ಬಿ ಅನ್ನೋ ಬಾಕ್ಸ್ ಎಚ್ ಬಾಕ್ಸ್ನ 3 ಪ್ಲೇಸಸ್ ಅಬೋವ್ ಅಂತ ಕೊಟ್ಟಿದ್ದಾಗ ಈ ಥರ ನೋಡಿ 3 ಪ್ಲೇಸಸ್ ಅಬೋವ್, ಬಿಲೋ ಈ ಥರ ಏನಾದರೂ ಕೊಟ್ಟಿದ್ದಾಗ 3 ಪ್ಲೇಸಸ್ ಅಂತ ಅವ್ರು ಕೊಟ್ಟಿರ್ತಾರಲ್ಲ, ಬಿಟ್ವೀನ್ ಅಂದರೆ ಮಾತ್ರ ನೀವು ಎಕ್ಸಾಕ್ಟ್ 3 ಪ್ಲೇಸಸ್ ತೊಗೊಳ್ಬೇಕು. 3 ಬಾಕ್ಸ್ ಅದ್ರ ನಡುವೆ ಗ್ಯಾಪ್ ಇರಬೇಕು. ಇನ್ ಕೇಸ್ ಏನಾದರೂ ಅಬೋವ್ ಬಿಲೋ ಈ ಥರ ಏನಾದರೂ ಕೊಟ್ಟಿದಾಗ ಸೊ ಗ್ಯಾಪ್ ಆಫ್ 2 ಅಂದರೆ 2 ಬಾಕ್ಸಸ್ ಗ್ಯಾಪ್ ಇರಬೇಕು. ಸೊ 3 ಪ್ಲೇಸಸ್ ಅಬೋವ್ ಬಾಕ್ಸ್ ಎಚ್ ಅಂದರೆ ಎಚ್ನ ಮೇಲ್ಗಡೆ 3 ಪ್ಲೇಸಸ್ ಅಬೋವ್ ಬಾಕ್ಸ್ ಎಚ್ ಅಂತ ಹೇಳಿದರೆ ಎಚ್ ಮತ್ತು ಆ ಬಾಕ್ಸ್ನ ನಡುವೆ 2 ಗ್ಯಾಪ್ ಇರಬೇಕು. ಸೊ ಯಾವತ್ತು 4 ಪ್ಲೇಸಸ್ ಅಬೋವ್ ಬಾಕ್ಸ್ ಎಚ್ ಅಂದರೆ 3 ಗ್ಯಾಪ್ ಇರಬೇಕು. ಸೊ 1 ಲೆಸ್ ಮಾಡಿಕೊಂಡು ಗ್ಯಾಪ್ನ ಇಟ್ಕೊಂಡು ಆನ್ಸರ್ ಮಾಡಬೇಕು. ಇವಾಗ ಬಾಕ್ಸ್ ಜಿ ಇಸ್ ಪ್ಲೇಸ್ಡ್ ಅಡ್ಜಸೆಂಟ್ ಟು ಬಾಕ್ಸ್ ಸಿ ಅಂತ ಕೊಟ್ಟಿದ್ರು. ಬಾಕ್ಸ್ ಬಿ ಈವನ್ ನಂಬರ್ ಪ್ಲೇಸಲ್ಲಿರುತ್ತೆ ಮತ್ತು ಆ್ಯಂಡ್ ಅನ್ನೋದು ಯಾವತ್ತು ಫಸ್ಟ್ ಎಲಿಮೆಂಟ್ಗೆ ರಿಲೇಟೆಡ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದೆ. ಸೊ ಆ್ಯಂಡ್ ಬಾಕ್ಸ್ ಬಿ ಅನ್ನೋದು 3 ಪ್ಲೇಸಸ್ ಅಬೋವ್ ಎಚ್ನ ಮೇಲೆ 3 ಪ್ಲೇಸಸ್ ಅಬೋವ್ ಎಚ್ ಬಾಕ್ಸ್ ಬಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾವೇನಾದ್ರೂ ಎಚ್ನ ಇಲ್ಲಿ ಏನಾದರೂ ಬರ್ಕೊಂಡ್ರೆ ಸೊ 3 ಪ್ಲೇಸಸ್ ಅಂದರೆ 1 2 3. ಸೊ ಬಾಕ್ಸ್ ಬಿನ ಇಲ್ಲಿ ಬರ್ಕೊಳ್ತೀವಿ. ಯಾಕಂದರೆ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಬಾಕ್ಸ್ ಬೀಸ್ 3 ಪ್ಲೇಸಸ್ ಅಬೋವ್ ಎಚ್ ಅಂತ ಕೊಟ್ಟಿದ್ದಾರೆ. 3 ಪ್ಲೇಸಸ್ ಅಬೋವ್ ಎಚ್ ಅಂದರೆ ಗ್ಯಾಪ್ ಆಫ್ 2 ಗ್ಯಾಪ್ ಇರಬೇಕು. ಇಲ್ಲಿ ಎಚ್ನ ಮೇಲ್ಗಡೆ ಇದು 1, ಇದು ಸೆಕೆಂಡ್ ಪ್ಲೇಸ್, ಎ ಅನ್ನೋದು ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಡಿ ಥರ್ಡ್ ಪ್ಲೇಸ್. 3 ಪ್ಲೇಸಸ್ ಅಬೋವ್ ಅಂದರೆ ಎಚ್ನ ಮೇಲ್ಗಡೆ 1 2 3 ಮೇಲೆ 3ನೇ ಪ್ಲೇಸಲ್ಲಿನೇ ಬಿನ ಬರ್ಕೊಳ್ಬೇಕು. ಆಮೇಲೆ ಈವನ್ ನಂಬರ್ ಸಂಖ್ಯೆಯಲ್ಲಿ ಇರಬೇಕು ಅಂತ ಕೊಟ್ಟಿದ್ರು. ಸೊ ಬಾಕ್ಸ್ ಜಿ ಇಸ್ ಪ್ಲೇಸ್ಡ್ ಅಡ್ಜಸೆಂಟ್ ಟು ಬಾಕ್ಸ್ ಜಿ ಇಸ್ ಪ್ಲೇಸ್ಡ್ ಅಡ್ಜಸೆಂಟ್ ಟು ಬಾಕ್ಸ್ ಸಿ. There are as many boxes placed above box B as below C. ಸೊ ಇವಾಗ ಇಲ್ಲಿ ಟೋಟಲ್ ಆಗಿ ಎಷ್ಟು ಬಾಕ್ಸಸ್ ಆಗಿದ್ರೆ 1 2 3 4 5 6 7 3 6 7 ಟೋಟಲ್ ಆಗಿ 7 ಬಾಕ್ಸ್ ಇದೆ. ಸೊ ಇಲ್ಲಿ ಮೇಲ್ಗಡೆ ಯಾಕಂದರೆ ಅವರು ಈವನ್ ನಂಬರ್ ಪ್ಲೇಸಲ್ಲಿ ಬಾಕ್ಸ್ ಬಿ ಇರಬೇಕು ಅನ್ನೋದ್ರಿಂದ ಸೊ ಬಿನ ಮೇಲ್ಗಡೆ ತೊಗೊಳ್ತೀವಿ. ಸೊ ಇವಾಗ ಟಾಪಿಂದ ಕೌಂಟ್ ಮಾಡಿದರೆ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸಲ್ಲಿ ಬಿ ಅನ್ನೋ ಬಾಕ್ಸ್ ಇದೆ. ಸೊ ಇವಾಗ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರನೂ ಕರೆಕ್ಟ್ ಆಗುತ್ತೆ. ಈವನ್ ನಂಬರ್ ಪ್ಲೇಸಲ್ಲಿನೇ ಇದೆ. ಟಾಪ್ ಟು ಬಾಟಮ್ ಕೌಂಟ್ ಮಾಡಿದಾಗ ಬಿ ಸೆಕೆಂಡ್ ಪ್ಲೇಸಲ್ಲಿದೆ. ಸೊ ಅವ್ರು ಏನು ಕೊಟ್ಟಿದ್ರು ಸಿನ ಅಡ್ಜಸೆಂಟ್ ಬಾಕ್ಸಲ್ಲಿದೆ ಅಂತ. ಅಡ್ಜಸೆಂಟ್ ಅಂದರೆ ಅಕ್ಕಪಕ್ಕದಲ್ಲಿ ಮೇಲಾಗಿರ್ಬೋದು ಕೆಳಗಡೆ ಆಗಿರ್ಬೋದು ಆ ಎಲಿಮೆಂಟ್ ಇರುತ್ತೆ ಅಂತ. ಸೊ ಲಾಸ್ಟ್ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಾಕ್ಸ್ ಜಿ ಈಸ್ ಪ್ಲೇಸ್ಡ್ ಅಡ್ಜಸೆಂಟ್ ಟು ಬಾಕ್ಸ್ ಸಿ. ಅಡ್ಜಸೆಂಟು ಅಂದರೆ ಜಿ ಈಸ್ ಪ್ಲೇಸ್ಡ್ ಅಡ್ಜಸೆಂಟ್ ಟು ಬಾಕ್ಸ್ ಸಿ ಅಂದರೆ ಸಿನ ಮೇಲ್ಗಡೆ ಆದರೂ ಆಗಿರ್ಬೋದು ಕೆಳಗಡೆ ಆದರೂ ಆಗಿರ್ಬೋದು. ಸೊ ಆದರೆ ಎಕ್ಸಾಕ್ಟ್ ಮೇಲೆ ಅಥವಾ ಕೆಳಗಡೆ ಇರಬೇಕು ಮತ್ತು ಗ್ಯಾಪ್ ಏನೂ ಇರಬಾರ್ದು, ಆ ಥರ ಬರೀಬೇಕು. ಇವಾಗ ಬಾಕ್ಸ್ ಜಿ ಅನ್ನೋದು ಬಾಕ್ಸ್ ಈಸ್ ಪ್ಲೇಸ್ಡ್ ಅಡ್ಜಸೆಂಟ್ ಟು ಸಿನ ಅಕ್ಕಪಕ್ಕದಲ್ಲಿ ಜಿ ಇರಬೇಕು ಅಂತ ಕೊಟ್ಟಿದ್ರು. ಸೊ ಇವಾಗ ಸಿನ ಮೇಲ್ಗಡೆ ಪ್ಲೇಸಲ್ಲಿ ಇಲ್ಲಿ ಒಂದು ಬಾಕ್ಸ್ ಮಾತ್ರ ಕಲಿಯೋದ್ರಿಂದ ಕೆಳಗಡೆ ಆಲ್ರೆಡಿ ಇ ಅನ್ನೋ ಬಾಕ್ಸ್ ಇರೋದ್ರಿಂದ ಮೇಲ್ಗಡೆನ ನಾವು ಜಿ ಬಾಕ್ಸ್ನ ಬರ್ಕೊಳ್ತೀವಿ. ಸೊ ಇಲ್ಲೊಂದು ಪ್ಲೇಸ್ ಗ್ಯಾಪ್ ಇರೋದ್ರಿಂದ ಅಡ್ಜಸೆಂಟು ಅಕ್ಕಪಕ್ಕದಲ್ಲೇ ಆಗುತ್ತೆ ಮತ್ತು ಯಾವ ಗ್ಯಾಪ್ ಕೂಡ ಇದರಲ್ಲಿಲ್ಲ. ಸೊ ಇವಾಗ ಎಲ್ಲ ಬಾಕ್ಸ್ಗಳು 3 6. ಸೊ ಮತ್ತು ಅವ್ರು ಕೊಟ್ಟಿರೋ ಕಂಡೀಷನಲ್ಲಿ ನಾವು 3 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಎ ಆ್ಯಂಡ್ ಡಿ. ದೇರ್ ಆರ್ ಆ್ಯಸ್ ಮೆನಿ, ಇದೊಂದು ಸೆಂಟೆನ್ಸ್ನ ಬಿಟ್ಟಿದ್ದು. ದೇರ್ ಆರ್ ಆ್ಯಸ್ ಮೆನಿ ಆ್ಯಸ್ ಬಾಕ್ಸಸ್ ಪ್ಲೇಸ್ಡ್
ಅಬೋವ್ ಬಾಕ್ಸ್ ಬಿ ಆ್ಯಸ್ ಬಿಲೋ ಸಿ, ಅಂದರೆ ದೇರ್ ಆರ್ ಆ್ಯಸ್ ಮೆನಿ ಬಾಕ್ಸಸ್ ಪ್ಲೇಸ್ಡ್ ಅಬೋವ್ ಬಿ. ಬಿನ ಮೇಲ್ಗಡೆ ಎಷ್ಟು ಬಾಕ್ಸಸ್ ಪ್ಲೇಸ್ ಆಗಿರುತ್ತೆ ಅಷ್ಟೇ ಬಾಕ್ಸಸ್ ಸಿನ ಕೆಳಗಡೆ ಪ್ಲೇಸ್ ಆಗಿರುತ್ತೆ ಅಂತ ಕೊಟ್ಟಿದ್ರು. ಸೊ ಇವಾಗ ಇಲ್ಲಿ ನೋಡಿ ಬಿನ ಮೇಲ್ಗಡೆ 1 ಬಾಕ್ಸ್ ಮಾತ್ರ ಪ್ಲೇಸ್ ಆಗಿದೆ. ಸೊ ಹಾಗೆ ಸಿನ ಕೆಳಗಡೆ ಕೂಡ 1 ಬಾಕ್ಸ್ ಮಾತ್ರ ಇದೆ. ಸೊ ಅಷ್ಟೇ ಇರುತ್ತೆ ಬಾಕ್ಸ್. ಬಿನ ಮೇಲ್ಗಡೆ ಎಷ್ಟು ಬಾಕ್ಸ್ ಇದ್ದಾವೆ ಅಷ್ಟೇ ಬಾಕ್ಸ್ ಸಿನ ಕೆಳಗಡೆ ಇರಬೇಕು ಅಂತ ಕೊಟ್ಟಿದ್ರು. ಬಿನ ಮೇಲ್ಗಡೆ 1 ಬಾಕ್ಸ್ ಇದೆ ಮತ್ತು ಸಿನ ಕೆಳಗಡೆನೂ ಕೂಡ 1 ಬಾಕ್ಸ್ ಇದೆ. ಸೊ ಈ ಸೆಂಟೆನ್ಸ್ ಕೂಡ ಕ್ಲಿಯರ್ ಆಯಿತು. ಸೊ ಇವಾಗ ಎಲ್ಲದ್ರ ಬಗ್ಗೆನೂ ಕ್ಲಿಯರ್ ಆದಮೇಲೆ ಅವರು ಒಂದು ಎಲಿಮೆಂಟ್ ಬಗ್ಗೆ ಅವ್ರು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಅದು ಯಾವ ಎಲಿಮೆಂಟ್ ಅಂದರೆ ಎಫ್. ಸೊ ಇವಾಗ ಎಲ್ಲ ಎಲಿಮೆಂಟ್ ಈ ಥರ ಅವರು ಯಾವತ್ತು ಪಜಲ್ ಅಥವಾ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು ಪಜಲಲ್ಲಿ ಕೊಟ್ಟಿದ್ದಾಗ ಸೊ ಈ ಥರ ಎಲ್ಲ ಎಲಿಮೆಂಟ್ಸ್ಗಳನ್ನು ಮೆನ್ಷನ್ ಮಾಡಿ ಯಾವುದಾದ್ರೂ ಒಂದು ಎಲಿಮೆಂಟ್ನ ಮೆನ್ಷನ್ ಮಾಡಿರೋದಿಲ್ಲ. ಸೊ ನೀವು ಇವಾಗ ಸಾಲ್ವ್ ಮಾಡ್ಕೊಂಡಿದ್ದಾಗ ಇದು ಕ್ಲೂ ಪ್ರಕಾರ ಸಾಲ್ವ್ ಮಾಡ್ಕೊಂಡಿದ್ದಾಗ ಎಲ್ಲ ಎಲಿಮೆಂಟ್ ಕೂಡ ಬಂತು. ಆದರೆ ಇದರಲ್ಲಿ ಎಫ್ ಅನ್ನೋದು ಎಲ್ಲೂ ಕೂಡ ಈ ಇನ್ಸ್ಟ್ರಕ್ಷನ್ಸಲ್ಲಿ ಕ್ಲೂನಲ್ಲಿ ಅವ್ರು ಮೆನ್ಷನ್ ಮಾಡಿಲ್ಲ. ಸೊ ಉಳಿದಿರುವಂಥ ಎಫ್ ಅನ್ನೋ ಒಂದು ಎಲಿಮೆಂಟ್ನ ನಾವಿಲ್ಲಿ ಮೇಲ್ಗಡೆ ಬರ್ಕೊಳ್ತೀವಿ. ಸೊ ಯಾವ ಎಲಿಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಅವರು. ಸೊ ಅಂದರೆ ಇಲ್ಲಿ ABCD ಇದೆ ಅಂತ, ಸೊ ಅದ್ರ ಪ್ರಕಾರ ಅಲ್ಲ, ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ ABCDEFG ಆ್ಯಂಡ್ H ಅಂತ. ಅವ್ರು ಕೊಟ್ಟಿರೋ ಎಲಿಮೆಂಟ್ಸಲ್ಲಿ ಯಾವ ಎಲಿಮೆಂಟ್ಸ್ನ ಅವ್ರು ಮೆನ್ಷನ್ ಮಾಡಿಲ್ವಲ್ಲ. ಸೊ ಇವಾಗ ಲಾಸ್ಟ್ ಎಲ್ಲನೂ ಸಾಲ್ವ್ ಮಾಡಾದಮೇಲೆ ಯಾವ ಒಂದು ಪ್ಲೇಸ್ ಗ್ಯಾಪ್ ಇರುತ್ತೆ ಅಲ್ಲಿ ನಾವು ಆ ಎಲಿಮೆಂಟ್ನ ಬರ್ಕೊಳ್ತೀವಿ. ಸೊ ಇವಾಗ ಫಸ್ಟ್ ಪ್ಲೇಸಲ್ಲಿ ಎಫ್ನ ಬರ್ಕೊಂಡಿದ್ದೀವಿ. ಸೊ ಫಸ್ಟ್ ಪ್ಲೇಸಲ್ಲಿ ಎಫ್ ಅನ್ನೋ ಎಲಿಮೆಂಟ್ನ ನಾವು ಇಲ್ಲಿ ಬರ್ಕೊಳ್ತೀವಿ. ಸೊ FBDAHGCE. ಸೊ ಇವಾಗ ಟೋಟಲಾಗಿ 4, 5, 6, 7. ಸೊ ಈ ಥರ ಇದನ್ನು ಪಜಲ್ನ ಸಾಲ್ವ್ ಮಾಡ್ಕೊಳ್ತೀವಿ. ಬಾಕ್ಸ್ ಬೇಸ್ಡ್ ಪಜಲ್. ಇದ್ರ ಮೇಲೆ 5 ಕ್ವಶನ್ಸ್ನ ಅವ್ರು ಕೇಳಿರ್ತಾರೆ. ಸೊ ಏನಾದರೂ ರಾಂಗ್ ಆನ್ಸರ್ ಮಾಡಿದರೆ ಸೊ ನಿಮಗೆ 0.25 ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಕರೆಕ್ಟಾಗಿ ಈ ಥರ ಪ್ರೊಜೆಕ್ಷನ್ನ ತೊಗೊಂಡ್ಬಿಟ್ಟು ಸಾಲ್ವ್ ಮಾಡಿ. ಅಂದರೆ ಒಂದು ಪ್ರೊಜೆಕ್ಷನ್ ಇವಾಗ ಈ ಪ್ರೊಜೆಕ್ಷನ್ ಕ್ಯಾನ್ಸಲ್ ಔಟ್ ಆಯಿತು, ಕ್ಯಾನ್ಸಲ್ ಆದರೂ ಇನ್ನೊಂದು ಪ್ರೊಜೆಕ್ಷನ್ ಕರೆಕ್ಟಾಗಿರುತ್ತಲ್ಲ. ಸೊ ಅದರಿಂದ ನೀವು ಕರೆಕ್ಟಾಗಿ ಆನ್ಸರ್ನ ಮಾಡ್ಬೋದು. ಏನು ವಿತ್ ಅಕ್ಯುರೇಸಿನೂ ಕರೆಕ್ಟಾಗಿ ಆನ್ಸರ್ನ ಮಾಡ್ಕೊಳ್ಬೋದು. ಸೊ ಇದು SBI ಕ್ಲರ್ಕ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ರೀಸನಿಂಗ್ ಸೆಕ್ಷನಲ್ಲಿ ಕೇಳಿರುವಂಥ ಕ್ವಶನ್ಸ್. ಸೊ ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಅಪ್ಡೇಟ್ಗೋಸ್ಕರ ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ ಸಿಲೆಬಸ್ ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ಯಾಟರ್ನ್ ಡೀಟೇಲ್ಸ್ ಎಲ್ಲದ್ರೂ ಕೂಡ ವೀಡಿಯೋ ಪ್ಲೇಲಿಸ್ಟಲ್ಲಿದೆ. ಸೊ ಇನ್ನೂವರೆಗೂ ಯಾರು ಕೂಡ ವೀಡಿಯೋಸ್ಗಳನ್ನು ನೋಡಿಲ್ಲ, ವೀಡಿಯೋಸ್ಗಳನ್ನು ನೋಡಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ SBI ಕ್ಲರ್ಕ್ ಇವಾಗ ಇದನ್ನು SBI ಕ್ಲರ್ಕಲ್ಲಿ ಕೇಳಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೀಸನಿಂಗ್ನ ಸಾಲ್ವ್ ಮಾಡಿರುವಂಥ ಪಜಲ್ನ ತಿಳಿಸಿದ್ದೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ IBPS PO ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಬೇಕಾ ಅಥವಾ RRB PO. ಸೊ ಆಗಸ್ಟ್ ತಿಂಗಳಿಂದಲೇ ನಿಮಗೆ RRB PO ಎಕ್ಸಾಮ್ಸ್ ಇದೆ. ಸೊ ಅದ್ರ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ತಿಳಿಸಿ. ಸೊ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.